ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನಮ್. ಇವತ್ತಿನ ವಿಡಿಯೋ ಬಂದು ಅಮರನಾಥ್ ಯಾತ್ರೆ ಬಗ್ಗೆ. ನಾವು ಅಮರನಾಥಿಗೆ ಹೋಗ್ತಾ ಇದ್ದೀವಲ್ವ, ಸೊ ಅದ್ರ ಬಗ್ಗೆ ನಾನು ನಿಮಗೂ ತಿಳಿಸ್ಕೊಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಮರನಾಥ್ ಯಾತ್ರೆಗೆ ನಾವು ವರ್ಷದಲ್ಲಿ ಒನ್ ಟೈಮ್ ಮಾತ್ರನೇ ಓಪನ್ ಆಗುತ್ತೆ. ಅದು ವೇರಿ ಆಗುತ್ತೆ 48 ಡೇಸಿಂದ 57 ಡೇಸ್ವರೆಗೂ. 57 ಡೇಸ್ ಈ 2026ಅಲ್ಲಿ ಓಪನ್ ಆಗಿದೆ. ಯಾವತ್ತಿಂದ ಅಂತಂದರೆ ಜುಲೈ 3 ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ 28ಗೆ ಕ್ಲೋಸ್ ಆಗ್ತಿದೆ. ಸೊ ಇದು ಬಂದು ನೀವು ಪ್ರೀ ಪ್ಲ್ಯಾನ್ಡೇ ಮಾಡ್ಕೋಬೇಕು. ಯಾಕೆ ಅಂದರೆ ಇದ್ರಿಗೆ ಹೋಗುವಂಥ ಪ್ರೊಸೀಜರ್ ಇದೆಯಲ್ಲ, ಇದು ತುಂಬಾ ಫಸ್ಟೇ ಪ್ರೀ ಪ್ಲ್ಯಾನ್ಡ್ ಆಗಿ ಮೆಡಿಕಲ್ ಚೆಕಪ್ ಆಗಿರಬೇಕು, ಬ್ಯಾಂಕಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸಿರಬೇಕು. ಫಸ್ಟೇ ಇದೆಲ್ಲ ಆಗಿದ್ರೆ ಮಾತ್ರನೇ ನಾವು ಹೋಗೋಕ್ಕಾಗುವಂಥದ್ದು. ಇದು ನಾನು ನಿಮ್ಗೆ ಹೇಳಬೇಕು ಅಂತಂದರೆ CHS ಅಂತಂದ್ಬಿಟ್ಟು ಕಂಪಲ್ಸರಿ ಹೆಲ್ತ್ ಸರ್ಟಿಫಿಕೇಟ್ ಅನ್ನೋದು ಇಲ್ಲಿ ಮ್ಯಾಂಡೇಟ್ರಿ. ಮತ್ತು ನೀವು ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ಮಾತ್ರ ಹೋಗೋಕ್ಕೆ ಆಗೋದಿಲ್ಲ. ವಿತಿನ್ 3 ವೀಕ್ಸ್ 6 ವೀಕ್ಸ್ ಟು 3 ವೀಕ್ಸ್ 3 ವೀಕ್ಸ್ ಟು 6 ವೀಕ್ಸ್ ಇದ್ದರೆ ಮಾತ್ರನೇ ನೀವು ಆವಾಗ ಮಾತ್ರ ಟ್ರಾವೆಲ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಆದಷ್ಟು ಅವಾಯ್ಡ್ ಮಾಡೋದು ಬೆಟರು. ಯಾಕೆ ಅಂದರೆ ನಾವು ಟ್ರಬಲಲ್ಲಿ ಇಟ್ಕೊಂಡು ಹೋಗುವಂಥದ್ದು ಬೇಡ. ಮತ್ತು ಇಲ್ಲಿ 13 ಇಯರ್ಸ್ ಅಬೋವ್ ಮಕ್ಕಳಿಗೆ ಮತ್ತು 70 ಇಯರ್ಸ್ ಒಳಗಡೆ ಇರುವಂತಹ ಏಜ್ಡ್ ಪರ್ಸನ್ಸಿಗೆ ಮಾತ್ರನೇ ಬಿಡ್ತಾರೆ. ಈ CHS ಅನ್ನೋದು ಇದೆಯಲ್ಲ, ಕಂಪ್ಲೀಟ್ ಹೆಲ್ತ್ ಸರ್ಟಿಫಿಕೇಟು, ಇದನ್ನು ನಾವು ಫಿಲ್ ಮಾಡಬೇಕಾದ್ರೆ ಸುಮಾರಷ್ಟು ಕ್ವೆಶನ್ಸ್ನ ಕೇಳಿರ್ತಾರೆ. ನಿಮ್ಗೆ ಏನೇನಿದೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮ್ಗಿಲ್ಲಿ ನೋಡೋಕ್ಕೆ ಸಿಗ್ಬೋದು. ಇದು ಬಂದುಬಿಟ್ಟು CHS ಸರ್ಟಿಫಿಕೇಟು. ಇದನ್ನು ನಾವು ಕಂಪಲ್ಸರಿಯಾಗಿ ಮ್ಯಾಂಡೇಟ್ರಿಯಾಗಿ ಮಾಡಲೇಬೇಕು. ಇದರಲ್ಲಿ ಏನು ಅಂತಂತಂದರೆ ನಮ್ಮ ಡೀಟೇಲ್ಸು, ಐಡೆಂಟಿಫಿಕೇಷನ್ ಮಾರ್ಕು, ಡೇಟ್ ಆಫ್ ಬರ್ತ್, ನಮ್ಮ ಅಡ್ರೆಸ್, ನಮ್ಮ ಫೋಟೋನ, ಮತ್ತು ನಮ್ಗೆ ಏನೇನು ಡಿಸಾರ್ಡರ್ಸ್ ಇದೆ, ನಮ್ಮ ಕಂಡೀಷನ್ ಗುಡ್ಡಾಗಿದೆಯಾ ಇಲ್ವಾ, ಎಪಿಲೆಪ್ಸಿ ಏನಾದರೂ ಇದೆಯಾ, ಹಾರ್ಟ್ ಅಟ್ಯಾಕ್ ಏನಾರು ಆಗಿದೆಯಾ, ಡಯಾಬಿಟಿಕ್ ಇದೀವಾ, ಇದನ್ನೆಲ್ಲ ನಾವು ಫಿಲ್ ಮಾಡಿಬಿಟ್ಟು ಸ್ಲಾಟೆಡ್ ಇರುತ್ತೆ ಆಲ್ರೆಡಿ. ನಾವು ಯಾವ್ಯಾವ ಝೋನಿಂದ ಹೋಗ್ತಾ ಇದ್ದೀವಿ, ಎಲ್ಲಿಂದ ಬರ್ತಾ ಇದ್ದೀವಿ ಅನ್ನೋದನ್ನು ಅವರು ಫಿಗರ್ ಔಟ್ ಮಾಡಿ ಕೆಲವೊಂದಷ್ಟು ಝೋನ್ಸ್ನ ಕೊಟ್ಟಿದ್ದಾರೆ. ಇವಾಗ ನಮ್ಮ ಬೆಂಗಳೂರಿಗೆ ಸುಮಾರಷ್ಟು ಹಾಸ್ಪಿಟಲ್ಸ್ನ ಕೊಟ್ಟಿದ್ದಾರೆ. ನಾವು ಅದೇ ಹಾಸ್ಪಿಟಲ್ಗೆ ಹೋಗಿನೇ ನಾವು ಈ ಹೆಲ್ತ್ ಸರ್ಟಿಫಿಕೇಟ್ ಅನ್ನೋದನ್ನು ಮಾಡಿಸ್ಬೇಕಾಗಿರುತ್ತೆ. ಯಾವ ಇನ್ಫ್ಲೂಯೆನ್ಸು ನಡೆಯೋದಿಲ್ಲ, ಏನೂ ಆಗೋದಿಲ್ಲ. ಸೊ ನಾವು ಅವರೇ ಪ್ರೀ ಅಲಾಟ್ ಮಾಡಿರುವಂತಹ ಹಾಸ್ಪಿಟಲ್ಗೆ ಹೋಗಿ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಪ್ರೊಸೀಜರ್ ಇದೆಯಲ್ಲ, ಈ ಹೆಲ್ತ್ ಸರ್ಟಿಫಿಕೇಟ್ ತೊಗೊಳೋದು ತುಂಬ ಸುಲಭ ಏನಲ್ಲ, ತುಂಬಾ ಪ್ರೊಸೀಜರ್ ಇದೆ. ನಾನು ನಿಮಗೆ ಲಿಸ್ಟೆಡ್ನ ನಾನು ಯಾವ ಥರ ಶ್ರೈನ್ ಬೋರ್ಡಿಗೆ ಹೋಗಿ ನಾನು ಇದನ್ನೆಲ್ಲ ಮಾಡಿಕೊಂಡೆ ಅಂತಂದ್ಬಿಟ್ಟು ಅದರಲ್ಲಿ ಪೂರ್ತಿ ಡೀಟೇಲ್ಸು ನಿಮಗೆ ಸಿಗುತ್ತೆ. ಅಮರನಾಥ್ ಶ್ರೈನ್ ಬೋರ್ಡ್ ಅನ್ನೋ ಒಂದು ಇದಕ್ಕೆ ಹೋಗಿ ನಾವು ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಆ ಫಾರ್ಮೂ ನಿಮಗೆ ಅದರಲ್ಲೇ ಸಿಗುತ್ತೆ. ನಾವು ಸೆಲೆಕ್ಟ್ ಮಾಡಿರೋದು ಬಂದು, ನಾವು ಬೆಂಗಳೂರಿಂದ ಹೋಗ್ತಿರೋದ್ರಿಂದ ನಾವು ಮಲ್ಲೇಶ್ವರಮಲ್ಲಿರುವಂಥ KC ಜನರಲ್ ಹಾಸ್ಪಿಟಲಿಗೆ ನಾವು ಸೆಲೆಕ್ಟ್ ಮಾಡಿದ್ವಿ. ನೋಡಿ, ನಾನು ಇವಾಗ ಗೂಗಲಲ್ಲಿ ಹೋಗಿ ನಾನು ಹೇಗೆ ಅಮರನಾಥ್ ಶ್ರೈನ್ ಬೋರ್ಡನ್ನು ಲಾಗಿನ್ ಆಗಿ ಏನೇನನ್ನು ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಆಲ್ರೆಡಿ ಈ ರಿಜಿಸ್ಟ್ರೇಷನ್ ಅನ್ನೋದು ಕ್ಲೋಸ್ ಆಗಿರುತ್ತೆ. ಅದಕ್ಕಾಗಿಯೇ ನಿಮಗೆ ಇಲ್ಲಿ ಈ ಥರ ತೋರಿಸ್ತಾ ಇದೆ. ಅದನ್ನು ಕ್ಲೋಸ್ ಮಾಡಿ ನೀವು ನೆಕ್ಸ್ಟ್ ಇಯರ್ ಯಾತ್ರೆಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೋಡ್ತಿದ್ದೀರಾ. ಇಲ್ಲಿ CHC ಅನ್ನೋವಂತಹ ಕಂಪ್ಲೀಟ್ ಹೆಲ್ತ್ ಸರ್ಟಿಫಿಕೇಟ್ ಅನ್ನೋದನ್ನು ನೀವಿಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ಫಾರ್ಮಲ್ಲಿ ಫಾರ್ಮ್ ಅನ್ನೋದು ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಒಂದು ಫೋಟೋ ಅಟೆಸ್ಟ್ ಮಾಡಿ ನಿಮಗೆ ನಿಯರ್ ಬೈ ಆಗಿರುವಂತಹ ಹಾಸ್ಪಿಟಲ್ಗೆ ಹೋಗಿ ನೀವು ಚೆಕ್ ಮಾಡಿಸ್ಕೋಬೋದು. ನೆಕ್ಸ್ಟ್ ಬಂದು ನಾವಿಲ್ಲಿ ಬ್ಯಾಂಕ್ ಬ್ರ್ಯಾಂಚಸ್ಸು ಮತ್ತು ಯಾವ್ಯಾವ ಬ್ಯಾಂಕ್ ನಮ್ಮ ಹತ್ರದಲ್ಲಿದೆ, ಯಾವ ಹಾಸ್ಪಿಟಲ್ ನಮ್ಗೆ ಇಲ್ಲಿ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಬ್ಯಾಂಕ್ ಬ್ರ್ಯಾಂಚಸ್ನ ಡೀಟೇಲ್ಸು. ನಿಮ್ಗೆ ಹತ್ರ ಆಗಿರುವಂತಹ ಬ್ಯಾಂಕ್ ಬ್ರ್ಯಾಂಚನ್ನ ಜಮ್ಮು ಕಾಶ್ಮೀರ್ ಬ್ಯಾಂಕನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. PNB ಬ್ಯಾಂಕ್ ಮತ್ತು ಜಮ್ಮು ಕಾಶ್ಮೀರ್ ಬ್ಯಾಂಕ್ ಮಾತ್ರನೇ ಅಮರನಾಥ್ ಶ್ರೈನ್ ಬೋರ್ಡಲ್ಲಿ ಇರುವಂಥದ್ದು. ಇಲ್ಲಿ ನಾವು ಹೋಗಿದ್ದು ಇನ್ಫ್ಯಾಂಟ್ರಿ ರೋಡಲ್ಲಿನೇ ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕು. ಯಾರೂ ಜನ ಏನು ಅಷ್ಟಿರಲಿಲ್ಲ, ಬೇಗನೆ ಮುಗೀತು ನಮಗೂ ಅದನ್ನು. ಬಟ್ ಹಾಸ್ಪಿಟಲಲ್ಲಿ ಮಾತ್ರ ಸ್ವಲ್ಪ 1 ಡೇ ಫುಲ್ ನೀವು ಮೆಡಿಕಲ್ ಚೆಕಪ್ಗೋಸ್ಕರನೇ ನೀವು ಕೊಡಬೇಕಾಗತ್ತೆ. ಮತ್ತು ಇಲ್ಲಿ ಅಮರನಾಥ್ ನಿಮಗೆ ಹೋಗಬೇಕಾದ್ರೆ ನಿಮ್ಮ ಪ್ರೊಸೀಜರ್ಸ್ ಏನೇನಿದೆ ಅನ್ನೋದನ್ನು ನಿಮಗೆ ಶ್ರೈನ್ ಬೋರ್ಡರನ್ನೇ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಈ ಥರ ಮಾಡಬೇಕು, ಇಲ್ಲಿ ಹೋಗಬೇಕು, ಇದನ್ನು ನೀವು ಇಲ್ಲಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮ್ಗೆ ಇಲ್ಲಿ ಆಲ್ರೆಡಿ ಅವರು ಗೈಡ್ ಮಾಡಿರ್ತಾರೆ. ಇದು ಬಂದುಬಿಟ್ಟು ಹಾಸ್ಪಿಟಲ್ ಲಿಸ್ಟು. ಸೊ ಇಡೀ ನಮ್ಮ ಇಂಡಿಯಾ, ಆಲ್ ಓವರ್ ಇಂಡಿಯಾಯಿಂದನೂ ಎಲ್ಲೆಲ್ಲಿ ಯಾವ್ಯಾವ ಝೋನ್ಸ್ಗೆ ಯಾವ ಥರ ಎಲ್ಲಿಂದ ಹೋಗಬೇಕು, ಯಾವ್ದು ನಿಯರ್ ಬೈ ಆಗುತ್ತೆ ಅನ್ನೋದನ್ನು ಅವರೇ ಪ್ರೀ ಅಲಾಟ್ ಮಾಡಿರ್ತಾರೆ. ಅದೇ ಹಾಸ್ಪಿಟಲ್ಸ್, ಅದೇ ಬ್ಯಾಂಕ್ಗಳಿಗೆ ಹೋಗಿ ನಾವು ಇದನ್ನು ಯಾತ್ರೆ ರಿಜಿಸ್ಟ್ರೇಷನ್ನ ಅನ್ನೋದನ್ನು ಮಾಡ್ಕೋಬೇಕು. ನಾವಿವಾಗ ಹಾಸ್ಪಿಟಲ್ ಪ್ರೊಸೀಜರ್ನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಫಾರ್ಮ್ನ ಫಿಲ್ ಮಾಡಿ
ಈ ಕೆಳಗಡೆ ಇರುವಂತಹ ಪಾರ್ಟನ್ನು ಮಾತ್ರ ನಮಗೆ ಹಾಸ್ಪಿಟಲ್ನವರೇ ಫಿಲ್ ಮಾಡಿ ರಿಜಿಸ್ಟರ್ ಮಾಡಿ ಎಲ್ಲ ವೆರಿಫೈ ಆದಮೇಲೆ ಸೀಲ್ ಹಾಕಿ ಕೊಡುವಂಥದ್ದು. ಇದನ್ನು ತೊಗೊಂಡು ನಾವು ನಿಯರ್ ಬೈ ಹಾಸ್ಪಿಟಲ್ಗೆ ಹೋದರೆ ಅವರೇ ನಮಗೆ ಪ್ರೊಸೀಜರ್ಸ್ನ ಮಾಡ್ತಾರೆ. ನಾವು ಹೋಗಿದ್ದಿದ್ದು ಬಂದು KC ಜನರಲ್ ಹಾಸ್ಪಿಟಲು. ಸೊ ನಮಗೆ ಹೋಗಿದ ತಕ್ಷಣನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ, ಔಟ್ ಪೇಷಂಟ್ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು. ಅದಕ್ಕೆ 100 ರೂಪೀಸ್ ತೊಗೊಳ್ತಾರೆ. ಈ ರೀತಿ ಇರುತ್ತೆ ನಿಮಗೆ. ನಮಗೆ ಕೊಟ್ಟಿರುವಂಥ ಟೆಸ್ಟು ಏಜ್ ಫ್ಯಾಕ್ಟರ್ ಇರೋದ್ರಿಂದ ನಮಗೆ CBC, ECG, ಎಕೋ ಮತ್ತು RFTನ ತೊಗೊಂಡಿದ್ರು. ಇದನ್ನು ಮಾಡಿಸೋದಕ್ಕೆ ನಮಗೆ 250 ರೂಪೀಸ್ನ ತೊಗೊಂಡ್ರು. ಇಲ್ಲಿ ನಾನು ಎಷ್ಟೆಷ್ಟಾಯಿತು ಅಂತನೂ ಹೇಳ್ತೀನಿ. ಇದು ECGಗೆ ಬಂದುಬಿಟ್ಟು 50 ರೂಪೀಸ್ ಮಾತ್ರನೇ ತೊಗೊಂಡ್ರು. ಈ ರೀತಿ ಇರೋವಂಥದ್ದು ಎಲ್ಲದಕ್ಕೂ ನೀವು ಬಿಲ್ ಮಾಡಿಸ್ಕೊಂಡು ಬಂದಿನೇ ತೊಗೊಳ್ಬೇಕು. ಇದು ಎಕೋ ಬಂದು ನಮಗೆ 500 ರೂಪೀಸ್ ತೊಗೊಂಡ್ರು. ಎಕೋ ಅನ್ನೋದನ್ನು ಮಾಡ್ತಾರೆ, ಯಾಕಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಏನೂ ಇರಬಾರ್ದು, ಹೋಗೋವಂಥವ್ರಿಗೆ ಅಲ್ಲಿಗೆ ಹೋಗಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಇದನ್ನು ಎಕೋನ ಕಂಪಲ್ಸರಿ ಮಾಡಿರ್ತಾರೆ. ಇನ್ನು ಬಂದು ಬ್ಲಡ್ ರಿಪೋರ್ಟ್ಸಲ್ಲಿ ನಮಗೆ ಏನೇನು ಬ್ಲಡ್ನ ಟೆಸ್ಟ್ ಮಾಡಿಸಿರ್ತಾರೆ ಅಂತಂದರೆ ಕಂಪ್ಲೀಟ್ ಬ್ಲಡ್ ಕೌಂಟು, CBC ಮತ್ತು RFTಯಲ್ಲೂ ನಮಗೆ ಕ್ರಿಯಾಟಿನ್ನು, ಯೂರಿಕ್ ಆ್ಯಸಿಡ್ ಮತ್ತು ಬ್ಲಡ್ ಯೂರಿಯಾ ಅನ್ನೋದನ್ನು ಟೆಸ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನಮಗೆ ಬ್ಲಡ್ ಟೆಸ್ಟಿಗೆ ಬಂದುಬಿಟ್ಟು ನನಗೆ 343 ರೂಪೀಸ್ ಆಯಿತು. ಎಲ್ಲ ಮಾಡಿಸಿ ಮುಗಿಸಿ ಆದಮೇಲೆ ಈ ತರಹದ ಡಾಕ್ಟರ್, ನಿಮ್ಗೆ ಅಲಾಟೆಡ್ ಡಾಕ್ಟರ್ ಇರ್ತಾರಲ್ಲ, ಅವರನ್ನೇ ಸೈನ್ ಮಾಡಿ ಈ ಫಾರಮಲ್ಲೂ ಸೈನ್ ಮಾಡಿ ನಮಗೆ ಇಲ್ಲಿ ಸೀಲ್ ಹಾಕಿ ಕೊಡ್ತಾರೆ. ಇದನ್ನೇ ತೊಗೊಂಡು ಹೋಗಿ ನಾವು ಬ್ಯಾಂಕಲ್ಲಿ, ನಿಯರ್ ಬೈ ಬ್ಯಾಂಕ್ಸಲ್ಲಿ ಯಾವ್ದು ಪ್ರೀ ಅಲಾಟ್ ಆಗಿದೆ ಅಲ್ಲಿ ತೊಗೊಂಡು ಹೋಗಿ ಕೊಡೋ ಅಂಥದ್ದು. ಅಲ್ಲಿ ತೊಗೊಂಡೋಗಿ ಕೊಟ್ಟಮೇಲೆ ಈ ತರಹದ ಒಂದು ಫಾರ್ಮ್ ಕೊಡ್ತಾರೆ. 3 ಇರುತ್ತೆ ಹಿಂಗೆ ಲೈನಾಗಿ. ಈ 3 ಫಾರ್ಮ್ಸ್ನೂ ಅವರು ಪಾರ್ಟಲ್ಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು 3 ಫಿಲ್ ಮಾಡಾದಮೇಲೆ ಇಲ್ಲಿ ನೀವು ಯಾವ ಕಡೆಯಿಂದ ಹೋಗ್ತಿದ್ದೀರಾ, ಜಮ್ಮು ಟು ಪಹಲ್ಗಾಮಿಂದ ಹೋಗ್ತಿದ್ದೀರಾ ಅಥವಾ ಬಾಲ್ಟಾಲ್ ಕಡೆಯಿಂದ ಹೋಗ್ತಿದ್ದೀರಾ ಅನ್ನೋದನ್ನು ಅವ್ರು ಕಂಪಲ್ಸರಿ ಕೇಳ್ತಾರೆ. ನೀವು ಹೋಗೋದು ಮಾತ್ರ ಯಾವ ಕಡೆಯಿಂದ ಹೋಗ್ತಿದ್ದೀರಾ ಅನ್ನೋದನ್ನು ಪ್ರಿಫರ್ ಆಗಿನೇ ಪ್ಲ್ಯಾನ್ ಮಾಡ್ಕೊಂಡಿರಿ. 1 ಡೇಲಿ ಹೋಗಿ ಬರೋ ಅಂಥವ್ರು ಬಾಲ್ಟಾಲ್ ಕಡೆಯಿಂದ ಹೋಗ್ತಾರೆ. ಬಟ್ ಸ್ವಲ್ಪ ಟ್ರೆಕ್ಕಿಂಗ್ ಬಂದುಬಿಟ್ಟು ಹೆವಿ ಇದೆ ಅಂತ ಹೇಳೋದಕ್ಕೋಸ್ಕರ ನಾವು ಇಲ್ಲಿ ಪಹಲ್ಗಾಮ್ ರೂಟನ್ನು, ಯಾಕಂದರೆ ಇದೇ ಟ್ರೆಡಿಷ್ನಲ್ ರೂಟ್ ಆಗಿರುವಂಥದ್ದು, ನಾವು ಅದಕ್ಕಾಗಿಯೇ ಪಹಲ್ಗಾಮಿಂದನೇ ತೊಗೊಂಡಿದ್ದೀವಿ. ನೋಡಿ ಇಲ್ಲಿ 150 ರೂಪೀಸ್ ಪರ್ 1 ಪಿಲಿಗ್ರಿಮ್. ಇಲ್ಲಿ ನಾವು ಇದನ್ನು ಫಿಲ್ ಮಾಡಿದ ಮೇಲೆ ಇಲ್ಲಿ ಸೀಲ್ ಹಾಕಿ ನಮಗೆ ಆಧಾರ್ ಕಾರ್ಡ್ ನಾವು ತೊಗೊಂಡು ಹೋಗಿರಬೇಕು ಬ್ಯಾಂಕ್ ಹೋಗಬೇಕಾದ್ರೆ. ಸೊ ಆಧಾರ್ ಕಾರ್ಡ್ ತೊಗೊಂಡು ಹೋದ್ಮೇಲೆ ನಮಗೆ ಈ ತರಹದ ಒಂದು ಯಾತ್ರಾ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದಕ್ಕೆ ಕನ್ಫರ್ಮ್ಗೋಸ್ಕರ ಇದನ್ನು ಕೊಡ್ತಾರೆ. ನಾವು ಬಂದು ನಮಗೆ ಜುಲೈ 16 ಅನ್ನೋದು ಸಿಕ್ಕಿದೆ ನಮಗೆ ಯಾತ್ರಾ ಮಾಡೋವಂಥದ್ದು, ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋವಂಥದ್ದು. ನಾವು ಇಲ್ಲಿ ನೋಡಿ ಪಹಲ್ಗಾಮ್ ಕಡೆಯಿಂದ ರಿಪೋರ್ಟಿಂಗ್ ಡೇಟ್, ಚಂದನ್ವಾಡಿ ಗೇಟ್ 16 ಜುಲೈ ಎಲ್ಲನೂ ನಿಮಗಿಲ್ಲಿ ಆಲ್ರೆಡಿ ಅಲಾಟ್ ಆಗಿರುತ್ತೆ. ಯಾವ ರೂಟು ಏನು ಅನ್ನೋದು, ಯಾವ ಡೇಟಿಗೆ ಹೋಗ್ತಿದ್ದೀವಿ ಅನ್ನೋವಂಥದ್ದು. ಮತ್ತು ಇಲ್ಲಿ ಬ್ಯಾಂಕಿಗೆ ಹೋದಾಗ ನಾವು ಆಧಾರ್ ಕಾರ್ಡನ್ನ ತೊಗೊಂಡು ಹೋಗಿರ್ತೀವಲ್ಲ, ಸೊ ಅವರು ಬಯೋಮೆಟ್ರಿಕ್ ನಮ್ಮದು ಏನಾರು ಕ್ಲೋಸ್ ಆಗಿದರೆ ನಮಗೊಂದು OTP ಬರುತ್ತೆ. ಅದನ್ನು ಆನ್ ಮಾಡಿಕೊಂಡು ನಾವು OTP ತೊಗೊಂಡು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಮ್ಮ ಅಡ್ರೆಸ್ನ ಅವರು ಸೊ ಇದಾಗಿತ್ತು ನಮ್ಮ ಯಾತ್ರಾ ರಿಜಿಸ್ಟ್ರೇಷನ್ನ ಡೀಟೇಲ್ಸು. ಇದೇ ರೀತಿಯಾಗಿರುವಂತಹ ವೀಡಿಯೋಸ್ ನಿಮಗೆ ಬೇಕು ಅಂತಂದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.